ಪೇಷನ್ಸೇ ಇಲ್ಲ, ಏನು ವಿಡಿಯೋ ಮಾಡೋದು ಏನೋ ಗೊತ್ತಾಗ್ತಿಲ್ಲ ಗುರು. ಕಷ್ಟ ಇದೆ ಮಾಡೋಕ್ಕೆ. ಹಾಂ, 10 ದಿನದಲ್ಲಿ 10 ಲಕ್ಷ. ಯಾರಣ್ಣ? ಹಾಂ, ಕೊಟೇಶನ್ ಏನು ಇಡಬೇಕು ಅಂತ ಅದಕ್ಕೆ ಸಪ್ರೇಟು. ಹಾಂ, ಪ್ರೋಗ್ರಾಮಿಂಗ್ ಬೇರೆ, ತಮ್ಲೈನ್ ಏನಿರಬೇಕು, ಕ್ಯಾಪ್ಷನು, ಅದಕ್ಕೆಲ್ಲ ಒಂದೊಂದು ರೇಟಾ? ಕೊಡ್ಬೇಕು ಅವ್ರಿಗೆ. ಹಾಂ, ದೊಡ್ಡವರೆಲ್ಲ ಏನು ಮಾಡ್ತಾರಂದ್ರೆ ವಿಡಿಯೋ ಕೊಟ್ಬಿಡ್ತಾರೆ ಅವ್ರಿಗೆ. ಹಾಂ, ಅವ್ರು ರೆಡಿ ಮಾಡಿ ಕಳಿಸ್ತಾರೆ. ಅವರೇ ಎಡಿಟ್ ಮಾಡಿ ಎಲ್ಲ ಮಾಡಿ. ಎಡಿಟಿಂಗ್ ಎಲ್ಲ ಅವ್ರಿಗೆ. ಹಾಂ, 40% ಅವ್ರ ಕಂಪನಿ ಎತ್ಕೊಳ್ತದೆ, 60% ಇವ್ರಿಗೆ ಕೊಡೋದು. ದುಡ್ಡು ಕೊಟ್ಬಿಟ್ಟು ಹಾಂ, ಪ್ರಮೋಷನ್ ಮಾಡಿ. ಟೈಮು ಕರೆಕ್ಟಾಗಿ 6:15. ಇವಾಗ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ದಿನ 4. ಅಲ್ಲಿದೆ ನೋಡಿ ದೇವಸ್ಥಾನ, ಅದೇ ಸ್ವಲ್ಪ ಮುಂದೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಡೇ 4, 3 ದಿನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂದರೆ 3 ಲೋಕ ಕಾಣಿಸ್ದಂಗಿತ್ತು ನನಗೆ 3 ದಿನಕ್ಕೆ. ಇನ್ನು 7ನೇ ದಿನ ಮುಗಿಯೋಷ್ಟರಲ್ಲಿ 7 ಬೆಟ್ಟ. ನೋಡಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಬೆಳಿಗ್ಗೆ ಅಲ್ಲಿ ಒಂದು 5 ಕಾಲಿಗೆ ಬಿಟ್ಟಿದ್ದು, ಹಿಂಗೆ ಕಾಲು ಇಟ್ಕೊಂಡು ಮಲ್ಕೊಂಡಿದ್ದೀನಿ. ಹಾಂ, ಅವ್ರ ಥರ ಕೂತ್ಕೊಂಡಿದ್ದೆ. ಇವಾಗ ಇದು ಯಾವುದೋ ಒಂದು ಸಿಟ್ಟಿಂಗ್ ಪೊಸಿಷನ್ ಯೋಗ ಆಸನೆ ಮಾಡ್ತಾ ಇದ್ದೀನಿ. ಇವರೆಲ್ಲ ಹೋಗೋಣ ಅಂತಿದ್ದಾರೆ, ನಾನು ಇರುಗೂರು ಹೋಗೋಣ ಅಂತ ಇದ್ದೀನಿ ನೋಡಿ. ಓಂ ಆದಿತ್ಯನಾರಾಯಣ ನಮಃ. ಓಂ ಕಾಲು ನೋವೆಲ್ಲ ಕಮ್ಮಿ ಆಗಲಿ ನಮಃ. ತಿರುಪತಿ ಬೆಟ್ಟದ ದೇವಸ್ಥಾನಕ್ಕೆ ಬೇಗ ರೀಚ್ ಆಗಲಿ ನಮಃ. ನೋಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂಥರ ಫಾರೆಸ್ಟ್ ಏರಿಯಾ. ಆ ಕಡೆ ಈ ಕಡೆ ಸೆಂಟ್ರಲ್ ಹೈವೇ ರೋಡು, ಫುಲ್ಲು ಕಾಂಕ್ರೀಟ್ ರೋಡು. ಇವಾಗ ತಾನೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೀನಿ. ಡೈಲಿ ಸ್ಟೋರಿ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ನೀವು ಸುಮ್ಮನೆ ಯೂಟ್ಯೂಬಲ್ಲಿ ವೀಡಿಯೋ ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ. ಇಲ್ಲಾಂದರೆ ಆವಾಗ QR ಕೋಡು ಇನ್ಸ್ಟಾಗ್ರಾಮ್ದು ನನ್ನ ಪ್ರೊಫೈಲ್ದು ಹಾಕ್ತಾ ಇರ್ತೀನಿ ಗ್ಯಾಪಲ್ಲಿ. ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸ್ಕ್ಯಾನ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮು ಪ್ರೊಫೈಲ್ ಓಪನ್ ಆಗುತ್ತೆ. ನಾನು ಎಲ್ಲೇ ಹೋದ್ರೂ ಅಪ್ಡೇಟ್ ಮಾಡ್ತೀನಿ. ಇನ್ಮೇಲೆ ಇನ್ಸ್ಟಾಗ್ರಾಮು ಫಾಲೋ ಮಾಡಿ. ಸ್ವಲ್ಪ 4ನೇ ದಿನ ಅಲ್ಲ, ಬರ್ತಾ 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 ಹಂಗೆ ಕಮ್ಮಿ ಆಗ್ತಾ ಇದೆ ಬಾಡೀಲಿ ಆ ಜೋಶು, ಆ ಎನರ್ಜಿ. ನೋಡೋಣ ಹೆಂಗೋಗುತ್ತೆ ಅಂತ. ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇವತ್ತು ತುಂಬ ಕೇಳಿಸ್ತಾ ಇದೆ ಇಲ್ವಾ ಗೊತ್ತಿಲ್ಲ. ಓಕೆ, ಮುಂದಕ್ಕೆ ಹೋಗೋಣ ನೋಡಿ. ಇವಾಗ ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಹಿಂದೆ ಮಾತ್ರ ಒಳ್ಳೆ ಪೇಂಟ್ಗಳು ಹೊಡೆದವ್ರೆ. ಸೀಟ್ಗಳು ಇದು ನಾನು ವುಡ್ ಅಂದ್ಕೊಂಡೆ. ಕಂಟೈನರಾ? ಓಹೋ, ಒಳಗಡೆ ನೋಡ್ಬರೋ ಕಂಟೈನರ್ ಅಂತೆ. ಏನಾದರೂ ಇರುತ್ತೆ ಮಾಲ್ಗಿಲು, ಹಂಗೆ ಮಾಡಿದ್ದಾರೆ. ಕಂಟೈನರ್ಗಳು ಇದು ಕಂಟೈನರ್ ಅಂದರೆ ಏನಲ್ಲಿ? ಕಂಟೈನರ್ ಅಂದರೆ ಕಾಸು, ಟ್ರಾನ್ಸಾಕ್ಷನ್. ಓಕೆ, ಇಲ್ಲೊಂದು ಟೈಮ್ ಲ್ಯಾಬ್ ಸಿಕ್ಕಿರ್ತೀನಿ. ಒಂದು ಹಾಲು ಕೊಡ್ಕೊಂಡು ನಾನು ಇಬ್ಬರು ಟೀ ಕುಡ್ಕೊಂಡು ಟೀಯೋ ಕಾಫಿನೋ ಹೋಗೋಣ ಮುಂದೆ. ಏನಂತೀಯಣ್ಣ? ಸಿಗೋಣ.
ಟಿಫನಲ್ಲಿ ಅಲ್ಲಿ ಮುಂದೆ ಹೋಗಿ ಟಿಫನ್ ತಿನ್ನ ಅಂದ್ಕೊಂಡ್ರೆ ಈ ಗಾಡೀಲಿ ಬಂದುಬಿಟ್ಟು ಟಿಫನ್ ಕೊಡ್ತವ್ರೆ. ಅವರೇ ಕೊಟ್ಟಿದ್ದು ಪೊಂಗಲ್ಲು, ವಡೆ, ಚಟ್ನಿ. ಅಷ್ಟು ವಡೆ ಟೇಸ್ಟ್ ಮಾಡೋಣ. ವಡೆ ನಾವು ಗೊತ್ತಲ್ಲ ಬೆಂಗಳೂರು ಟಿಫನ್ಗೆ ಜೀವನದಲ್ಲಿ ಅರ್ಧ ಜೀವನ ಇಡ್ಲಿ ವಡೆ ತಿನ್ಕೊಂಡೆ ಬರ್ತಿದ್ದೀನಿ ನಾನು ಟಿಫನ್ಗೆ ಡೈಲಿ. ಚೆನ್ನಾಗಿದೆ ವಡೆ, ಪೊಂಗಲ್, ಚಟ್ನಿ ಚೆನ್ನಾಗಿದೆ. ಚಟ್ನಿ ದೇವರ ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕಿದ್ದಾರೆ ಪೊಂಗಲ್. ಓಕೆನಾ? ಓಕೆ, ಮುಂದೆ ಹೋಗ್ಬಿಡೋಣ ತಿನ್ಬಿಟ್ಟು. ನಾನು ಇವಾಗ ಟಿಫನ್ ಮಾಡಬೇಕು, ನೀವು ಟಿಫನ್ ಮಾಡ್ಕೊಂಡು ಬನ್ನಿ, ಮುಂದೆ ನಡೆಸ್ತೀನಿ. ಆ್ಯಕ್ಚುಲಿ ಮುಂದೆ ಟಿಫನ್ ಗಾಡಿ ನಿಲ್ಸೋಕ್ಕೆ ಕೇಳಿದ್ರೆ ನಿಲ್ಸಿರ್ತಾರೆ ಅಂತ ಹೋಗ್ತಾ ಇದ್ರಿ. ಇವ್ರು ಯಾರೋ ಬಂದರು, ಇವರು ಹಿಂಗೆ ಅಂತೆ ನಮ್ಮ ಥರ ಬಂದಿರ್ತಾರೆ ಬ್ಯಾಚು, ಅವ್ರಿಗಲ್ದಿರ ಎಕ್ಸ್ಟ್ರಾ ಮಾಡಿಬಿಟ್ಟು ಹಿಂಗೆ ಎಲ್ಲರಿಗೂ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಇವರು ವರ್ಷ ತುಂಬ ಬ್ಯಾಚ್ ಇರುತ್ತೆ. ಇನ್ನು ಮುಂದೆ ಎಲ್ಲ ಈ ಥರ ಸಿಗ್ತಾ ಇರ್ತಾರಂತೆ. ಪ್ರಸಾದನ ಬೇಡ ಅನ್ಬಾರ್ದು ಅಂತ ಇಸ್ಕೊತೀನಿ. ನೋಡಿ ಗಾಡಿ ಬಂತಲ್ಲ, ಮಳೆ ಬರೋದು ಸ್ವಲ್ಪ ನಿಗ್ಗುಲ್ ನೋಡಿ ಇಲ್ಲಿ ಗ್ಲಾಸ್ಗಳ ಮೇಲೆ ಕಾಣಿಸ್ತಾ ಇದೆಯಾ? ಇದು ಹನಿಗಳು ಲೈಟಾಗಿ ಇನ್ನೂ ಏನು ಜಾರಿಲ್ಲ, ಅಷ್ಟೇ ಬಂದು ಕುತ್ಕೊಂಡ್ಬಿಟ್ಟೆ ನಾನು. ಇಲ್ಲ ಮಳೆಯಲ್ಲಿ ನಡಿಬೇಕು ಅಂತ ಅಲ್ಲಿ ಆಲ್ರೆಡಿ ತಿಂದ್ರಲ್ಲ, ಅದಕ್ಕೆ ಗಾಡಿ ಮಸ್ತಾಗಿ ಇಟ್ಕೊಂಡವ್ರೆ. ಆಂಜನೇಯ ನೋಡಿ, ಆಂಜನೇಯ ಇದೆಲ್ಲ ಇಟ್ಕೊಂಡವ್ರು ಪಿಚರ್ ಗಿಚರ್ ಹಾಕೊಂಡು ನಡ್ಕೊಂಡ್ಬರ್ಬೋದು. ಸ್ಪೀಕರ್ಗಳು ನೋಡ್ಬರು. ಇಷ್ಟಕ್ಕೆ ಎಷ್ಟು ದೊಡ್ಡ ಸ್ಪೀಕರು, ಓಹೋ ಹೇಳೋ ಅದು. ಹಾಂ, ಮಸ್ತಾಗಿ ಇಕ್ಕೋ ಗಾಡಿ ಮಾತ್ರ ಎಲ್ಲ ಇಟ್ಟವ್ರೆ ಗಾಡಿನಲ್ಲಿ ಅಲ್ಲ. ಒಂದಿನ ಈ ಟಾಟಾ ಎಸಿಲ್ಲ ಒಂದು ವ್ಲಾಗ್ ಥರ ಮಾಡಬೇಕು, ಅದೇ ಟ್ರೈ ಮಾಡೋಣ ಯಾವಾಗ. ಸೀಟ್ ಮೇಲೆ ಕಂಫರ್ಟ್ ಆಗಿದೆ. ನಾನು ಎಷ್ಟೊಂದು ಈ ಥರ ಟೆಂಪೋ ನೋಡ್ಕೊತಿದ್ದೀನಿ. ಏನು ಸೀಟ್ ಈ ಥರ ಸೀಟ್ ಕಂಫರ್ಟು, ರಿಲ್ಯಾಕ್ಸ್ ಆಗ್ತಾಯಿದೆ, ಫುಲ್ಲು ರಿಲ್ಯಾಕ್ಸ್ ಆಗ್ತಾಯಿದೆ. ಯಾವಾಗ ಕಾಣಿಸ್ತು ಸ್ವಲ್ಪ ನೀರಿತ್ತು, ಗ್ಲೂಕೋಸ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಕುಡಿತೀನಿ. ಇಷ್ಟ ಆದರೆ ಅಂತ ಜಾಸ್ತಿ ಯಾಕಂದರೆ ಅಲ್ಲೋಗಿ ಬಾಟ್ಲ್ ಎತ್ಕೊಂಡ್ಬರ್ಬೇಕು, ಮತ್ತೆ ಹೋದರೆ ಬರೋಕ್ಕಾಗಲ್ಲ ಅನಿಸಲ್ಲ, ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸುತ್ತೆ. ಇದಕ್ಕೆ ಹಾಕ್ಕೊಂಡು ಪವರ್ ಬ್ಯಾಂಕ್ ಎತ್ಕೊಬೇಕು. ಪವರ್ ಬ್ಯಾಂಕು ಗ್ಯಾಪ್ನ ಬಂತು. ಓಕೆ, ಪವರ್ ಬ್ಯಾಂಕ್ ಎತ್ಕೊಂಡು ಹೋಗಿ. ಅಣ್ಣ ಒಬ್ಬಟ್ಟು ಚೆನ್ನಾಗಿತ್ತು ನೆನ್ನೆ. ಗಾಡಿ ಚೆನ್ನಾಗಿ ಇಕ್ಕಿದ್ದೀರಾ? ಎಲ್ಲ ಇದೆ ಗಾಡೀಲಿ. ಇಲ್ಲ, ಇವಾಗ ತೆಗಿತಾ ಇದ್ದೀನಿ, ನಾ ಬರುತ್ತೆ. ಒಂದು 2 ವಾರ ಆಗುತ್ತೆ. ಮನೆಗೆ ಫಸ್ಟ್ ನಾನು ಮನೆಗೆ ಹೋಗ್ಬೇಕಲ್ಲ, ನಾನು ಪಿಕಪ್ ಆಗಬೇಕು, ಆಮೇಲೆ ಇದನ್ನು ಪಿಕಪ್ ಮಾಡ್ತೀನಿ. ಗಾಡಿ ಮಸ್ತಾಗಿ ಇಕ್ಕಿದ್ದೀರಾ, ಎಲ್ಲ ಇಕ್ಕಿದ್ದೀರಾ ಗಾಡೀಲಿ. ಸಾಕಷ್ಟಿದ್ರೆ ಕಾರ್ ಇದ್ದಂಗಿದೆ, ಆರಾಮಾಗೆ ಸೀಟನ್ನು ಫುಲ್ ರಿಲ್ಯಾಕ್ಸ್ ಆಯಿತು. 2 ನಿಮಿಷ ಕೂತಿದ್ದ ತಕ್ಷಣ. ಒಬ್ಬಟ್ಟು ಚೆನ್ನಾಗಿತ್ತು, 2 ಹಾಕಿಸ್ಕೊಂತಿದ್ದೆ ನಾನು. ಹಾಂ ಅಣ್ಣ ನೆಕ್ಸ್ಟು ಚೆಕ್ ಪೋಸ್ಟ್. ಹೌದಾ? ಟಿಪಿ ಕಟ್కొని ముందుకు పోతాను. ఆల్ట్లో ఉంటాను. నిదానంగా పోయిన టైంకి వచ్చిరాను. ఓకే మేము ఇట్లా వస్తామా అనుకోండి. మీరు నడుస్తారంటే మేము ఇట్లా వచ్చేస్తాం. అదేం లెక్కలేదు, మీరు లెక్క ఉండాలా. బాగా దేవుని నడుకోండి. పెళ్ళయిందా? ఇంకా చూస్తే అట్లా కనిపిస్తానా? నాకు ఇప్పుడే ఏముట్ మా పెళ్ళి ఇంకా చిన్న బిడ్డలు మా. ఎంత 25 ಅಣ್ಣ ನಮ್ಗ. 25? ಹ್ಞೂ ಅಣ್ಣ. ನಿಮ್ಗ ಎಷ್ಟು ಬಿಡೋಣ, ಏನಕ್ಕೆ ವಯಸ್ಸೇನಿದ್ರು ನಂಬರ್ ಅಷ್ಟೇನಾ? ಯಾರ್ದು ಫೋನ್ ಇದು ಗೊತ್ತಿಲ್ಲ, ನಂದು ತಗೊಂಡೆ ನಾನು. ಓಕೆ ಬಾಯ್ ಬೇಗ ಬರ್ರಿ. ಹಾ ಅಣ್ಣ ಬರ್ತೀವಿ. ರೋಡ್ ಚೆನ್ನಾಗಿದೆ. ನಾವು ಹತ್ಬೇಕಲ್ಲ. ನಿಮ್ದು 4 ಗೇರು, ನಮ್ದು ಫಸ್ಟ್ ಗೇರ್ ಅಷ್ಟೇ ಇರೋದು, ಸಿಂಗಲ್ ಗೇರ್. 5 ಗೇರು. ಓಕೆ, ನನ್ನ ಲಾಸ್ಟ್ ನಾನು ನೋಡಿಸಿದ್ದು 131 ಕಿಲೋಮೀಟ್ರ್ ಅಂದ್ಕೊತೀನಿ ನಿಮಗೆ ಹಳೆ ವಿಡಿಯೋನಲ್ಲಿ. ಡೇ 3 ಅಲ್ಲಿ. ಇವಾಗ ಡೇ 4 114 ಕಿಲೋಮೀಟ್ರ್ ಇದೆ ಇಲ್ಲಿಂದ ತಿರುಪತಿಗೆ. ಪೊಲಮ್ನೇರು 5 ಕಿಲೋಮೀಟ್ರ್ ಇದೆ. ಪೊಲಮ್ನೇರು ದಾಟ್ಕೊಂಡು 5 ಕಿಲೋಮೀಟ್ರ್ ದಾಟ್ಕೊಂಡು ಇನ್ನೂ 3 ಕಿಲೋಮೀಟ್ರ್ ಆಗಬೇಕಂತೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಅಲ್ಲಿಗೆ.
ಸೂರ್ಯ ಮಾತ್ರ ಆಂಧ್ರನಲ್ಲಿ ಹೆವಿಯಾಗಿದ್ದಾರೆ ಗುರು. ಕರ್ನಾಟಕನೇ ಪರವಾಗಿಲ್ಲ ಗುರು. ಅದಕ್ಕೆ ಎಲ್ಲರೂ ಕರ್ನಾಟಕಕ್ಕೆ ಬಂದುಬಿಡ್ತಾರೆ. ಅಪ್ಪ ದೇವಡ, ನೋಡಿ 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 2 ಕಿಲೋಮೀಟ್ರ್ ಗುರು ನಡೆದಿದ್ದು ನಾವು ಅಲ್ಲಿಂದ ಇಲ್ಲಿಗೆ. ಟೈಮು ಕೆಳಗಡೆ ಹಾಕಿರ್ತೀನಿ, ಇಲ್ಲ ಮೇಲ್ಗಡೆ ಸೈಡಲ್ಲೆಲ್ಲ ಒಂದು ಕಡೆ ಹಾಕಿರ್ತೀನಿ. ಕಂಪೇರ್ ಮಾಡ್ಕೊಂಡು ನೋಡ್ಕೊಳ್ಳಿ. 2 ಕಿಲೋಮೀಟ್ರ್ ಆವಾಗಲೇ 114, ಇವಾಗ 112. ನೋಡಿ ಇಲ್ಲಿ ಟೀ ಕುಡಿಯೋಣ ಅಂತ ಟೀ ಕುಡ್ಕೊಂಡು ಕಂಟಿನ್ಯೂ ಹೊಡಿಬೇಕು ಅಂತ ಗುರು. ಪೇಷನ್ಸೇ ಇಲ್ಲ, ಏನು ವಿಡಿಯೋ ಮಾಡೋದು ಏನೋ ಗೊತ್ತಾಗ್ತಿಲ್ಲ ಗುರು. ಯಾರು ಜಾಸ್ತಿ ಮಾಡಿಲ್ಲ ಪಾದಯಾತ್ರೆ ವ್ಲಾಗ್ಸು. ತಿರುಪ್ತಿಗೆ ಹೋಗೋದು ಒಂದೆರಡು ನೋಡ್ತಿದ್ದೆ, ಅಲ್ಲಲ್ಲೇ ಚಿಕ್ಕ ಚಿಕ್ಕ ಬೈಟು. ಯಾರೋ ಒಬ್ಬರು ಕಂಪ್ಲೀಟಾಗೆ ಫುಲ್ಲು ಎಲ್ಲ ರೆಕಾರ್ಡ್ ಮಾಡಿ ಹಾಕಿದ್ರು. ಅದರಲ್ಲೂ ಹೇಳಿ ಅಂದ್ಕೊತಿದ್ದೆ ಇನ್ನೂ ಮಾಡ್ಬೋದಿತ್ತು ಅಂತ. ಕಷ್ಟ ಇದೆ ಮಾಡೋಕ್ಕೆ, ತುಂಬ ಕಷ್ಟ ಇದೆ. ರೋಡು ನೋಡಿ ಎಲ್ಲಿಂದ ಎಲ್ಲಿ ಗಂಟ ಬಂದಿದ್ದೀವಿ. ಬೆಂಗಳೂರಲ್ಲಿದೆ, ತಿರುಪತಿ ಎಲ್ಲಿದೆ, ನಾವು ಈ ಕಾಲ ಹಾಕ್ಕೊಂಡು ನಡ್ಕೊಂಡ್ಬಂದಿದ್ದೀವಿ. ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹೌದಾ? ಏನಣ್ಣ ನಿಮ್ಮ ಹೆಸರು? ಹರಿ ಹರಿ ಹರಿ. ನಾವು ಆದಿ ಅಂತನ, ಆದಿತ್ಯ. ನಂದು ಗೊತ್ತಾ ಶಿವವೆಲ್ಕೆ? ನಂದು ಗೊತ್ತಾ? ಅವ್ರ ತಮ್ಮನೇ ನಾನು. ನನಗಿಂತ ಸ್ವಲ್ಪ ದಪ್ಪ ಇರ್ತಾರೆ, ಕಲರ್ ಇರ್ತಾರೆ. ఏం లేదు యూట్యూబ్ ఛానల్లో మంచిగా చేస్తే మాత్రము టాలెంట్ ఉంటే ఇంప్రూవ్ చేసుకుంటే జనాలు ఇష్టం పడాలన్న యారే కానీ జనాలు ఇష్టం పడితే అది ఎవరి చేతిలో అని చెప్పండా? జనాల చేతిలోనే ఉంది. కరెక్ట్గా 10 దినాలు 10 లక్షలు యూట్యూబ్ 10 ದಿನದಲ್ಲಿ 10 ಲಕ್ಷ. ಯಾರಣ್ಣ? ಅದು ನೋಡಿದೆ ನಾನು. ಅದು ಇವ್ರದ್ದು ಅದೆಲ್ಲ ಬಿಡಿ, ಕಾಂಟ್ರವರ್ಸಿಗಳು ಮಾಡಿ 10 ದಿನ ನಾನು ಫಾಲೋ ಮಾಡ್ತೀನಿ. ಅಂಟಾರ್ಟಿಕಾ ಅವ್ರದ್ದು ಎಲ್ಲ ಕವರ್ ಮಾಡೋರೆ. ನಾನು ನೋಡೇ ಇಲ್ಲ, ನಾನು ಸುಮ್ಮನೆ ಓದಿದ್ದಷ್ಟೇ ಅದ್ರ ಬಗ್ಗೆ. ಅಲ್ಲಿ ನೋಡಿದ್ಮೇಲೆ ಐಡಿಯಾ ಬಂದಿದ್ದು ನನಗೆ ಅಂಟಾರ್ಟಿಕಾ ಹೆಂಗಿದೆ. ಹೌದು, ತೆಲುಗುನಲ್ಲಿ ತುಂಬ ಇದು ಗೊತ್ತು. ಕಾಂಟ್ರವರ್ಸಿ ಎಲ್ಲ ಗೊತ್ತು. ನನಗೆ ಈ ಥರ ಒಂದು ಕಂಪ್ನಿ ಇದೆ, MCN ಕಂಪ್ನಿ ಇದೆ, ಇದೆಲ್ಲ ತಿಳ್ಕೊಂಡಿದ್ದೀನಿ. ಆ ಥರ ಎಲ್ಲ ಇದೆ ಅಂತ ಗೊತ್ತಾಗಿದೆ. ಹಾಂ, ಕೊಟೇಶನ್ ಏನಿಡಬೇಕು ಅಂತ ಅದಕ್ಕೆ ಸಪ್ರೇಟ್. ಹಾಂ, ಪ್ರೋಗ್ರಾಮಿಂಗ್ ಬೇರೆ, ತಮ್ಲೈನ್ ಏನಿರಬೇಕು, ಕ್ಯಾಪ್ಷನು, ಅದಕ್ಕೆಲ್ಲ ಒಂದೊಂದು ರೇಟಾ? ಕೊಡ್ಬೇಕು ಅವ್ರಿಗೆ. ಹಾಂ, ದೊಡ್ಡವರೆಲ್ಲ ಏನ್ ಮಾಡ್ತಾರಂದ್ರೆ ವಿಡಿಯೋ ಬಂದ್ಬಿಡ್ತಾರೆ ಅವ್ರು. ಹಾಂ, ಅವ್ರು ರೆಡಿ ಮಾಡಿ ಕಳಿಸ್ತಾರೆ. ಅವರೇ ಎಡಿಟ್ ಮಾಡಿ ಎಲ್ಲ ಮಾಡಿ. ಎಡಿಟಿಂಗ್ ಎಲ್ಲ ಅವ್ರದೇ. ಹಾಂ, 40% ಅವ್ರ ಕಂಪನಿ ಎತ್ಕೊಳ್ತದೆ, ಹಾಂ, 60% ಇವ್ರಿಗೆ ಕೊಡೋದು. ಹಾಂ, ಹಂಗೆ ಆ ಥರ ಯಾರೇ ಸ್ಕಿಲ್ಸ್ ಬೆಳೆಯಲ್ಲ ನಮಗೆ. ಅವನನ್ನ ಕೊಡ್ತಾನ. ಹಾಂ, ಅಲ್ಲಿ ಒಂದು ಮರಕ್ಕೆ ಕೂತ್ಕೊಂಡು ಸಂಪಾದನೆ ಮಾಡಿರೋದು. ಅದೇ ಅಂಟಾರ್ಟಿಕಾ ಎಲ್ಲ ಮಾಡ್ಕೊಂಬಂದಿದ್ದು ಒಂದು ಲೆಕ್ಕ. ಇದು ಮಾತಾಡ್ತಾರೆ ಚೆನ್ನಾಗೆ, ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಒಂದು ವಿಡಿಯೋ ಸ್ಕಿಪ್ ಮಾಡೋಕ್ಕಾಗಲ್ಲ, ಕಂಟಿನ್ಯೂ ಆಗಿ ವಾಚ್ ಮಾಡ್ಬೋದು. ಬೇಜಾರು ದುಡ್ಡು. ಹಾಂ, ಲೋಕಲ್ ಹತ್ರ ಮಾತಾಡೋದು ಬೇರೆ. ಹೌದು. ನನ್ಗೆ ಕೇಳಕ್ಕೆ ಮಾತಾಡೋದು ಇಷ್ಟ ಆಯ್ತು, ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಮೂರಲ್ಲಿ ಈ ಥರ ಹೌದು, ಚೆನ್ನಾಗೈತೆ. ಹೌದು, ನಾನು ಹೇಳ್ತೀನಿ. ಹೌದು. ಬೇರೆ ನಾರ್ಮಲ್ ಆಗತ್ತೆ ಅವನಂದ್ರೆ ದುಡ್ಡು ಕೊಟ್ಬಿಟ್ಟು ಹಾಂ, ಪ್ರಮೋಷನ್ ಮಾಡಿ ಏನಾಯ್ತು ಕೊಡಿ. ಹೌದು ಹೌದು, ಕರೆಕ್ಟ್. ನೋಡಿ ನಮ್ಮ ಅಣ್ಣ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನನಗೆ ಕಾಣಿಸಿಲ್ಲ, ನಾನು ಇನ್ನು ಮಲ್ಕೊಂಬೇಕು. ಇಲ್ಲೇ ಕುತ್ಕೊಂಡಿದ್ದೀನಿ. ಕಾಲು ಬೆನ್ನಿಗೆ ಸ್ವಲ್ಪ ಸಪೋರ್ಟ್ ಚೆನ್ನಾಗಿದೆ. ಈ ಚೇರ್ ನೋಡಿದ್ರೇ ನನಗಿಷ್ಟ. ನೋಡಿ ಈ ಚೇರು ಎಲ್ಲಾದರೂ ಕಾಣಿಸಿದಾಗ ಈ ಥರ ಕೂತ್ಕೊಂಡ್ಬಿಡ್ತೀನಿ.
ಫುಲ್ ಕಂಫರ್ಟ್ ನನಗೆ ಬ್ಯಾಕ್ಗೆ. ಈ ಚೇರ್ ಕಂಫರ್ಟಬಲ್ ಚೇರ್. ಮನೇಲಿ ಈ ಥರ ಒಂದು ತೆಗೆದಾಕ್ಬೇಕು. ಸೋಫಾಗಿಂತ ಕಂಫರ್ಟ್ ಇದೆ. ಇಲ್ಲೇನಾದ್ರೂ ಗ್ಯಾಪ್ ಇರುತ್ತೆ. ಇಲ್ಲಿ ಫೋನು, ಪರ್ಸು ಎಲ್ಲ ಆಗ್ಬೋದು. ಈ ಥರ ಬಟ್ಟೆ ಆಗ್ಬೋದು, ಟೋಪಿಗಳಿಗ್ಬೋದು. ಟೋಪಿ ಹೋಗಲ್ಲ, ಎಲ್ಲ ಹಾಕ್ಬಿಡ್ಬೋದು ಗುರು. ಚಿಲ್ಲರೆ ಕಾಸು ಎಲ್ಲ ಯಾರಾದರೂ ಬಂದರೆ ತಗೋ ಗುರು, ಎಷ್ಟು ಗುರು ತಗೋ ಗುರು, ಆ ಥರ ಎಲ್ಲ ಮಾಡ್ಬೋದು. ಅದಕ್ಕೆ ಈ ಚೇರ್ ಅಂದ್ರೇ ಇಷ್ಟ ನನಗೆ. ನೋಡಿ ಡ್ಯಾಡಿ, ಒಂದು ಚೇರ್ ತಗೊಳ್ಳೋಣ ಈ ಥರ. ನಮ್ಮ ಡ್ಯಾಡಿನೋ ಕೂತಿದ್ರು ಒಂದು ಟೈಮು, ಚೆನ್ನಾಗಿದೆ ಅಂತಿದ್ರು. ಹಾಂ, ಆಚೆ ಟೆರಸ್ಸಲ್ಲಿ ಹಾಕಿ ಕುತ್ಕೊಂಡ್ಬಿಡ್ಬೋದು ಆರಾಮಾಗಿ, ಜಾಲಿ ಜಾಲಿ. ನೀವು ಇಲ್ಲೇನಾ ಇರೋದು? ಅಲ್ಲ ಇಲ್ಲೇ ನಮ್ಮೂರಿದೆ. ಹಾಂ, ಊರಬ್ಬ ಅಂತ ಬಂದಿದ್ದೀರಾ? ಅಂತ ಬಂದಿರೋದು. ಏನಿಲ್ಲ ಊರಬ್ಬ ಅಂದರೆ ಏನು? ಮಾರಮ್ಮನ ಮೆರವಣಿಗೆ. ಎಷ್ಟು ದಿನ? ಇವತ್ತು ನೈಟ್ ಇರುತ್ತೆ. ಇವತ್ತು ನೈಟು. ಹಾಂ, ಇವತ್ತು ನೈಟು. ನೋಡಿ, ನಮ್ಮನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಕೇರ್ಪುರಮಲ್ಲೇ ಇರೋದಂತೆ. ನಮ್ಮ ಅಣ್ಣಗೆಲ್ಲ ಪರಿಚಯ, ಇವರಿಗೆಲ್ಲ ತುಂಬ ಕ್ಲೋಸು. ಹಂಗೆ ಇವಾಗ ಪರಿಚಯ, ಚೆನ್ನಾಗಿ ಮಾತಾಡೋದು. ಹಂಗೆ ಅವ್ರು ಹೇಳ್ತಿದ್ರಲ್ಲ ಅನ್ವೇಷಣ, ನಿಜ ಅದು. ನಾನು ಫಾಲೋ ಮಾಡ್ತಾ ಇರ್ತೀನಲ್ಲ ಯೂಟ್ಯೂಬರ್ನು. ಅವರು ಆದರೆ ಏನೋ ಮಾಡ್ತಾರೆ ಬಿಡಿ, ಮಾಡಲಿ. ಆದರೆ ಅಂಟಾರ್ಟಿಕಾ ಸೀರೀಸ್ ಮಾತ್ರ ನೀವು ಚೆಕ್ ಮಾಡಿ. ತೆಲುಗು ಅರ್ಥ ಆದರೆ ಅಂಟಾರ್ಟಿಕಾ ಸೀರೀಸು ಚೆಕ್ ಮಾಡಿ, ಫುಲ್ಲು ಕವರ್ ಮಾಡಿದ್ದಾರೆ. ಸರಿ, ಟೀ ಬಂತು, ಕೊಡ್ಕೊಂಡು ಹೋಗೋಣ ಮುಂದೆ. ಓಕೆನಾ ಬಾಯ್, ಚೆನ್ನಾಗಿ ಮಾತಾಡ್ತೀರಾ. ನೋಡಿ ಪೊಲಮ್ನೇರು. ಹಾಂ, ಹಿಂಗೆ ಒಳಗಡೆ ಹೋದರೆ ಫುಲ್ಲು ಇದಿರುತ್ತೆ. ಗಾಡಿಯಲ್ಲಿ ಕಾರಲ್ಲಿ ಬಂದರೆ ಇಲ್ಲಿಗೆ ಬಂದರೆ ಅರ್ಧ ಬಂದೆ ಅಂತ ಅನ್ಕೊತಾ ಇದ್ದೆ ನಾನು. ಈಗ ಊರಿಗೆ ಬಂದರೆ ಪೊಲಮ್ನೇರು ಕ್ರಾಸ್ ಮಾಡಿದ್ರೆ ಅರ್ಧ ದಾಟ್ಬಿಟ್ಟಿದ್ದೀವಿ ಗುರು. ಇನ್ನು ಅರ್ಧ ಹೋಗ್ಬೇಕು ಅಷ್ಟೇ ತಿರುಪ್ತಿಗೆ ಅಂತ. ಸರ ಗಾಡಿಗಳು ಜಾಸ್ತಿ. ಬೆಂಗಳೂರಲ್ಲಿದ್ದಾಗ ಎಲ್ಲ ಡಯಟ್ ಗೇಟು. ಇವಾಗ ನೋಡಿ ರೋಡ್ ಸೈಡಲ್ಲಿ ಕುತ್ಕೊಂಡು ಫಲೂಡ ತಿಂತಾ ಇದ್ದೀನಿ. ಫಲೂಡ 3 ದಿನದಿಂದ ನಡೆದು ಗುರು. ಹೋಗ್ರು ಏನು ಗುರು ಜೀವನ. ಎಲ್ಲ ಮಾಡ್ಬೇಕೆಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಹುಡುಗರು. ಅಲ್ಲಿ ಫಲೂಡ ಕೊಡ್ಕೊಂಡು ಮತ್ತೆ ಹೊರಟಿದ್ದೀವಿ. ಒಂದು ಸದ್ಯ ಕೂತ್ಕೊಂಡ್ರೆ 1 ಅವರ್ ಅಲ್ಲೇ ಆಗ್ಬಿಡ್ತಾಯಿದೆ. ಈ ನಡುವೆ ನನಗೆ ಇದೆಲ್ಲಕ್ಕೆ ಮನಸ್ಸು ಇಲ್ಲ. ಇವಾಗ ಈ ರೋಡ್ ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ. ಎಲ್ಲ ಅಂಗಡಿಗಳು ಮನೆಗಳು ಇರುತ್ತೆ. ಆಮೇಲೆ ಫುಲ್ಲು ಘಾಟ್ ಅಂತ ಏನೂ ಇರೋಲ್ಲ. 4-5 ಕಿಲೋಮೀಟ್ರು. ನೋಡಿ ಹೈವೇ ಹೆಂಗಿದೆ. ಹೈವೇಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಎಲ್ಲ ಮಾತಾಡ್ಕೊಂಡು ಹೋಗ್ತವ್ರೆ. ನಾನು ಫೋನ್ ಎತ್ಕೊಂಡು ಯಾರ ಜೊತೆನೂ ಸೇರಲ್ಲ. ಕೆಲವು ಟೈಮ್ ಬೇಜಾರು ಮಾಡ್ಕೊತಾರೆ. ಏನು ಮಾಡೋಣ, ಇವನು ಯಾರಿಗೂ ಯಾವಾಗ ಫೋನಲ್ಲೇ ಇರ್ತಾನೆ ಅಂತ. ಹಂಗೆ ಹೋಗ್ತಾ ಹೋಗ್ತಾ ಅವರೇ ಅಡ್ಜಸ್ಟ್ ಆಗಿಬಿಡ್ತಾರೆ. ಪೊಲಮ್ನೇರು ಊರೊಳಗಡೆಯಿಂದ ಹೋಗಿ ಮತ್ತು ಈ ಹೈವೇ ರೋಡ್ಗೆ ಕನೆಕ್ಟ್ ಆದರೆ, ಲೆಫ್ಟ್ ಆದರೆ ಮುಲ್ಬಾಗ್ಲು ಬೆಂಗಳೂರು, ರೈಟ್ ಆದರೆ ಚಿತ್ತೂರು, ತಿರುಪತಿ ಎಲ್ಲ ಹೋಗ್ಬೋದು. ಓಕೆ ಮುಂದೆ ಏನಾದರೂ ಇದ್ದರೆ ಅಲ್ಲಿಗೆ ಟಕ್ ಅಂತ ಜಂಪ್ ಆಗ್ತೀರಾ ನೋಡಿ. ಇವಾಗ ಇನ್ 3, 2, 1 ಗುರು. ಇದು ಯಪ್ಪ ಪೊಲಮ್ನೇರು ಊರಲ್ಲಿ ಸ್ವಲ್ಪ ಪರವಾಗಿಲ್ಲ, ಮರಗಳಿತ್ತು. ಇಲ್ಲಿ ಯಾವ್ದು ಗುರು ಇದು, ಫುಲ್ಲು ಬಿಸಿಲು. ತಲೆ ಮೇಲೆ ಇದ್ದಾನೆ ಸೂರ್ಯ, ತಲೆಗೆ ಹೊಡಿತಾನೆ. ಯಪ್ಪ, ಆಂಧ್ರ ಕರ್ನಾಟಕದಲ್ಲಿ ಕರುಣೆ ನೋಡಿಸ್ತಾರೆ ಸೂರ್ಯಾಜಿ. ಈ ಆಂಧ್ರ ಅವ್ರಿಗೆ ಮಾತ್ರ ಯಾಕೆ ಹಿಂಗೆ ಮಾಡ್ತಾರೆ ನೀವೇ ಕೇಳಿ. ವೈ ಸೂರ್ಯ ವೈ.
ಗುರು. ನಾನೇ ಹೇಳೋಣ ಅಂದ್ಕೊಂಡೆ, ಟೀಮವರು ಲೆಫ್ಟಿಗೆ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತವ್ರೆ. ಪಾ ದೇವ್ರೆ, ಅಯ್ಯೋ ಯಾವುದೋ ಮರ ಇದೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡ್ತೀನಿ ಹೋಗ್ಬಿಟ್ಟು. ಎಷ್ಟು ಟೈಮ್ ಇವಾಗ? ಇನ್ನು ಅಲ್ಲೇ 11-12 ಗಂಟೆ ಆಯಿತು ಫಲೂಡ ಕುಡ್ಕೊಂಡು ಬಿಡೋ ಅಷ್ಟರಲ್ಲಿ. 12-20 ನಿಮಿಷ ನಡೆದಿದ್ದಕ್ಕೆ ಅಲ್ಲಿ ಆಲ್ಮೋಸ್ಟು 40 ನಿಮಿಷ ಕೂತಿದ್ರಿ ಗುರು ಫಲೂಡ ಕುಡ್ಕೊಂಡು. 20 ನಿಮಿಷ ನಡೆದಿದ್ದಕ್ಕೆ 40 ನಿಮಿಷ ರೆಸ್ಟ್ ತೊಗೊಂಡ್ರಿ. ನಿಲ್ಲಿಸ್ತಾರ ಹೋಗ್ತಾರ, ಜಾಗ ಸರಿ ಇಲ್ಲ ಅನ್ನೋ ಶೀಟ್ ಕೆಳಗಡೆ ಹೋಗ್ತಾರೆ. ಕೋತಿಗಳು ಬೇರೆ ಇದೆ ಅಲ್ಲಿ. ಸರ್ವಿಸ್ ರೋಡ್ ಅಂತ ಬಂದುಬಿಟ್ಟವರು. ಇಲ್ಲಿ ಹೋಗೋಣ, ನೋಡೋಣ. ಬಿಸಿಲು ಮಾತ್ರ ತುಂಬ ಇದೆ. ನಿಲ್ಲಿಸ್ಬೇಕು ಬರೋ ಆಗಲ್ಲ, ಹೇಳ್ತೀನಿ ಅವ್ರಿಗೆ. ಮರದ ಕೆಳಗಡೆ ಇಲ್ಲಿ ನಾವು ಕೆಳಗಡೆ ರೋಡಲ್ಲಿ ಮಾಡ್ಕೊಂಡಿದ್ದೀವಿ. ರೋಡಲ್ಲಿ ಏನು ಮಾಡೋದು? ಕರೆಕ್ಟಾಗಿ ನನ್ನ ಮೇಲೆ ಮರ ಇದೆ, ಆದರೂ ಸೂರ್ಯ ಸ್ಟ್ರೈಟ್ ಆಗಿದೆ. ಇನ್ನು ಅಲ್ಲೆಲ್ಲ ಗಿಡಗಳು ಇರುತ್ತೆ ಅಂತ ಇಲ್ಲೇ ಮಲ್ಕೊಂಡು ರೋಡ್ ಮೇಲೆ ಫ್ಲಾಟಾಗಿರುತ್ತೆ ಎಲ್ಲ. ಯಾಟ್ನ ಹೆಂಗೆ ಅಂತ ಮುಟ್ಕೊಂಡ್ಬಿಡ್ತೀವಿ. ಹಿಂಗೆ ನಾವು ಸೂರ್ಯ ಕೊಡ್ತಾಂಡಣ್ಣ, నేను యాట్ వేసుకోండి దానికి ಮುಂದೆ ನೋಡೋಣ ಗುರು. ಮುಂದೆ ಏನೋ ಇವಾಗ ಸದ್ಯಕ್ಕೆ ಮಲ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ಕನೆಗೂ ನಮ್ಮ ಅಪ್ಪ ಹೇಳಿದ್ದೆ ಕರೆಕ್ಟಾಗಿ, ಮನೆ ಬಿಟ್ಟು ಆಚೆ ಹೋದರೆ ರೋಡಲ್ಲೇ ಮಲ್ಕೊಬೇಕು ಅಂತಿದ್ರು. ಇವಾಗ ಅದೇ ಮಾಡ್ತಾ ಇದ್ದೀನಿ ನೋಡಿ, ರೋಡಲ್ಲೇ ಮಲ್ಕೊಂಡಿದ್ದೀನಿ. ಹಾಂ ಏನಿದೆ ನಮ್ಮಪ್ಪ ಹೇಳಿದೆಲ್ಲ ನಿಜ ಆಗುತ್ತೆ ಗುರು. ಈಗ ಕೋಪದಲ್ಲಿ ಹೇಳ್ತಾರೋ ಪ್ರೀತಿಲಿ ಹೇಳ್ತಾರೋ, ಬಟ್ ನಿಜ ಆಗುತ್ತೆ. ಅದಕ್ಕೆ ಹೇಳೋಂಗೆ ಮುಂಚೆ ಯೋಚನೆ ಮಾಡಿಬಿಟ್ಟು ನಮ್ಮ ಮೇಲೆ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಹೇಳ್ಬೇಕಲ್ಲ ನಮ್ಮ ಡ್ಯಾಡಿ. ನೋಡಿ ನಿಜ ಆಗೋಯ್ತು, ರೋಡ್ ನಾನು ಮಲ್ಕೊಂಡಿರೋದು. ಅಲ್ಲಪ್ಪ ಇರ್ಲೇ ಇವಾಗ ನಾನು ಏನು ಗೊತ್ತಾ ಮಾಡೋ ಏನಂದ್ರೆ ನಾವು ಅತಿಯಾದ ಇದು ನಾವು ಇದು ಮಾಡ್ಕೊಂಬಾರ್ದು. ನಾವು ಹೊಸಕೋಟೆಯಿಂದ ಬರೀ ಕಾಲಲ್ಲಿ ನಡೆದಿದ್ದೀರಾ? 4 ವರ್ಷದಿಂದ ಬರೀ ಕಾಲದಲ್ಲೇ. ವಾ ರೂಢಿ ಇದೆ. ಏನಂದ್ರೆ ಕಾಲು ಅಪಾಯ ಆಗಿದೆ, ಆ ಕಾಲು ನಡೆದ್ರೇ ಗೊತ್ತಾಗ್ತದೆ. ಅದೇ ಓದಿನಿ ನನ್ನ ಕಾಲುಗಳು ನೋಡಿ ಹೆಂಗಾಗ್ಬಿಟ್ಟಿದೆ ಎಲ್ಲ ಹೋಗ್ಬೇಕಲು. ನೋಡ್ಬೋದು ಅನ್ನಿಸ್ತಿದ್ಯಾ? దేవుడు చెప్తాడు ఏమయ్యా నీకు చెప్పిండేమయ్యా నేను ఉతకల్లారా ನೋಡಿ ಕಾಲುಗಳು ಚೆನ್ನಾಗಿತ್ತು ಗುರು. ಕಾಲು ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಮುಂಚೆ ಎಷ್ಟು ಚೆನ್ನಾಗಿತ್ತು ನನ್ನ ಕಾಲು. ಎಲ್ಲ ಮೇಂಟೈನ್ ಮಾಡ್ತಿದ್ದೆ ನೀಟಾಗಿ ಸಾಫ್ಟಾಗಿ, ಹಂಗೆ ಬೆಳೆದಿದ್ದೀವಲ್ಲ ಅದಕ್ಕೆ. Much later. ಒಂದು ಅವರ್ ಆಯಿತು ಇಲ್ಲಿ ಬಂದು, ಇನ್ನು ಇಲ್ಲೇ ಮಲ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಪಾದಯಾತ್ರೆ ಎಫೆಕ್ಟ್. ನೋಡಿದ್ರಲ್ಲ ಹಂಗಿರುತ್ತೆ. ತಮಾಷೆ ಅಲ್ಲ ಗುರು ಮಾಡೋದು, ನಾನು ಒಬ್ಬನೇ ಅಲ್ಲ ನೋಡಿ, ಎಲ್ಲವರು ನಡ್ಕೊಂಡು ಹೋಗ್ತವ್ರೆ. ತಾತ ಅವರು ಕೋಲ್ ಸಪೋರ್ಟ್ ಇಟ್ಕೊಂಡು ಎಷ್ಟು ಜನ
ಅವ್ರಿಗೆ ಬರೀ ಕಾಲಲ್ಲಿ ನಡ್ಕೊಂಬಂದವರು ಇವರು ಹೊಸಕೋಟೆಯಿಂದ. 4ನೇ ವರ್ಷ ಅಂತ ಇದು ಬರೀ ಕಾಲಲ್ಲೇ ನಡ್ಕೊಂಡು ಹೋಗೋದು. ಹಂಗಿರುತ್ತೆ. ನಂದೇ ಅಲ್ಲ, ಎಲ್ಲರದು ಅಷ್ಟೇ. ಅವ್ರು ನೋಡ್ಸಲ್ಲ, ನಾನು ನೋಡಿಸ್ತೀನಿ. ಯಾರಾದರೂ ನಿಮ್ಮ ಕಡೆಯವರು, ನಿಮ್ಗೆ ಗೊತ್ತಿರೋರು ಯಾರಾದರೂ ಮಾಡಿದ್ರೆ ಪಾದಯಾತ್ರೆ, ಅವ್ರು ಕೇಳಿ ನೋಡಿ ಹೇಳ್ತಾರೆ. ನೀವೇನಾದರೂ ಮಾಡಿದೆ ಪಾದಯಾತ್ರೆ ಕಮೆಂಟ್ ಮಾಡಿ, ನಿಮ್ಗೇನೇನು ಅನುಭವಗಳಿತ್ತು ಪಾದಯಾತ್ರೆ ಮಾಡಿರೋ ಟೈಮಲ್ಲಿ. ಸರ್, ಇನ್ನು ಮುಂದೆ ಹೋದರೆ ಇಲ್ಲಿಂದ ಫುಲ್ಲು ಕಾಡುತ್ತೆ. 5-6 ಕಿಲೋಮೀಟ್ರು. ಅದಕ್ಕೆ ಇಲ್ಲೇ ಇದ್ಬಿಟ್ಟಿದ್ದೀವಿ. ಹೋಗೋಣ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಬೇಕು. ಆದರೆ ಎದ್ದೇಳೋದು, ನೋಡೋದು, ಮಲ್ಕೊಳ್ಳೋದು ಈ ಥರ ಎಲ್ಲ ನಿದ್ದೆ ಮಾಡೋ ಅಭ್ಯಾಸ ಇಲ್ಲ ಅಲ್ಲ. ಅದಕ್ಕೆ ಎಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಬೆನ್ಸಲ್ಲಿ ನೋಡ್ಕೊಂಡು ಮಾತಾಡ್ತಾಯಿದ್ದೆ ಯಾವಾಗ. ಇಲ್ಲ ಅಂದರೆ ಅಲ್ಲಿ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ಯಾಕೆ ಹೇಳಿ, ಹಂಗಾಗೋಗಿದೆ. ಏನು ನೋಡೋಣ. ಓಕೆ, ರೆಸ್ಟ್ ತೊಗೊಳ್ತೀನಿ ಮತ್ತೆ. ಕೋತಿ ಜಲ ಆಗಿಲ್ಲ ಎಲ್ಲ ಕಿತ್ಕೊಂಡು ತಿಂತಾ ಇದೆ. ಕೋತಿ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇನ್ನೂ 7 ಕಿಲೋಮೀಟ್ರು ನಡ್ಕೊಂಡು ಹೋದ್ರೆ ಆಮೇಲೆ ಅಲ್ಲಿ ಸ್ಟೇ ಇದೆ ಅಂತೆ. ಇವತ್ತು ಅಷ್ಟೇ, ಇವತ್ತು ಬೇಗ ಹೋಗ್ಬಿಡ್ತೀವಿ. 2 ಗಂಟೆ. 6-7 ಕಿಲೋಮೀಟ್ರ್ ಅಂದರೆ 4 ಗಂಟೆ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ. ತುಂಬ ದೂರ ಇಟ್ಕೊಂಡ್ರೆ ಕೇಳಿಸಲ್ಲ. ಅದಕ್ಕೆ ನೋಡಿ, ಇಷ್ಟು ಹತ್ರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ವಾಯ್ಸು ಕಮ್ಮಿ ಆಗಿಬಿಡ್ತಿದೆ. ಟ್ಯೂನು ನಾರ್ಮಲಾಗೆ ಜಾಸ್ತಿ ಆಗಿರುತ್ತೆ. 2 ದಿನ ಕಿರ್ಚಿ ಮಾತಾಡಿದೆ. ಇವಾಗ ಕ್ಯಾಮ್ರಾನೇ ಪಕ್ಕದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಬರೀ ಘಟನೆ ನೋಡಿಸಿ ಅಂತ ಮುಂದೆಗಡೆ ಈ ಥರ ವ್ಯೂ ನೋಡಿಸ್ಕೊಂಡು ನಾನು ಮಾತುಗಳು ನೀವು ಕೇಳಿಸ್ಕೊಡ್ಲಿ ಅಂತ ಈ ಥರ ಮಾತಾಡ್ತಾ ಇದ್ದೀನಿ. ವ್ಯೂ ಏನೋ ಚೆನ್ನಾಗಿದೆ, ಆದರೆ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಗುರು. ಆದರೂ ಯಾವ 1 ವೇನಲ್ಲಿ ಹೋಗ್ತಾನೆ ಐಟೆ. ನಾನು ಏನೋ ಇರುತ್ತೆ, ಅವ್ರ ಕಡೆ ಹೋಗ್ತಾ ಇರ್ತಾರೆ. ಸೆಂಟ್ರಲ್ಲೆಲ್ಲ ಸಿಕ್ಕಾಕೊಂಡಿರ್ತಾರೆ. ಈ ಥರ ಎಲ್ಲ ಇರುತ್ತೆ. ಸುಮ್ಮನೆ ಎಲ್ಲ ಹೇಳ್ಬಾರ್ದು. ಓಕೆ, ಮೊಬೈಲ್ ಎತ್ತಿ ಜೋಬಾಲಿಕ್ತೀನಿ. ಮುಂದೆ ನೋಡೋಣ. ವ್ಯೂ ಏನೋ ಚೆನ್ನಾಗಿದೆ. ಕಡೆ ಫುಲ್ಲು ರಿಸರ್ವ್ ಫಾರೆಸ್ಟ್. ಆದರೆ ಬ್ಯಾಟ್ರಿನೇ ಇಲ್ಲ, ಸೊ ಕವರ್ ಮಾಡೋಕ್ಕೂ ಆಗೋಲ್ಲ. ಓಕೆ, ನೋಡೋಣ. ಎಲ್ಲ ಚೂರು ಅಷ್ಟೇ ಇವತ್ತಿಗೆ. ಚೆನ್ನಾಗಿರುತ್ತೆ ಈ ಥರ ರೋಡಲ್ಲಿ ಹೋಗೋದು. ಗಾಡೀಲಿ ಮಸ್ತಾಗಿರುತ್ತೆ. ನಡ್ಕೊಂಡು ಸುಸ್ತಾಗಿರುತ್ತೆ. ಓಕೆನಾ, ಹೋಗೋಣ ಮುಂದೆ. ಇದು ಅಪ್ಪು ನಿಮಗೆ ನೋಡ್ಸೋಕ್ಕಾಗ್ತಿಲ್ಲ. ಈ ಗಾಡಿ ಸ್ವಲ್ಪ ಸ್ಲೋ ಆಗೋಯ್ತು. ಹತ್ತಕ್ಕೆ ಕಷ್ಟಪಡ್ತವ್ರೆ ನೋಡಿ. ಅಯ್ಯಪ್ಪ ಇಳಿದ, ಮೂವ್ ಆಯಿತು. ಹಂಗೆ ನೋಡಿ ಎಷ್ಟು ಕಷ್ಟ. ಲಾರಿ ಘಾಟ್ ಹತ್ತದು, ಫುಲ್ ಆಡೋರು ಗಾಡಿ. ನಾನು ಮುಂದೆ ನೋಡ್ಕೊಂಡು ಹೋಗ್ಬೇಕು. ಆಹಾ, ಫೋನ್ ಕೈಗೆ ಬಂತ ಇಲ್ವೋ, ಎಲ್ಲ ಓವರ್ಟೇಕ್ ಮಾಡಿಬಿಟ್ರು. ನಾನು ಮುಂದೆ ಇದ್ದೆ, ಮತ್ತೆ ಜಾಬಿಗೆ ಹೋಗುತ್ತೆ ಫೋನ್. ನೋಡಿ ಓಡ್ತಾವ್ರಿ ಅಣ್ಣ. ನಾನು ಎಲ್ಲಿ ಹೋಗ್ಬಿಡ್ತೀನೋ ಅಂತ. ಯಾಕಣ್ಣ ಇಷ್ಟು ನಾನು ಮುಂದೆ ಹೋಗೋದು ನಿಮ್ಗೆ ಇಷ್ಟ ಇಲ್ವೋ? ಫಸ್ಟು ಫೋನ್ ಜಾಬಲ್ಲಿ ಹೋಗ್ಬೇಕು. ನೋಡಿ, ಜಗಮಲ್ಲ ಫಾರೆಸ್ಟ್. ಎಷ್ಟು ಹೈಟ್ ಇದೆ. ಇಷ್ಟು ಹೈಟ್ ಇದ್ದಿದ್ದು ಕಟ್ ಮಾಡಿ ರೋಡ್ ಮಾಡಿರೋದು ಇವಾಗ. ದೊಡ್ಡ ಫಾರೆಸ್ಟ್ ಇದು. ಹಾಂ, ಮುಗ್ಲಿ ಘಾಟ್. ಹಾಂ, ಪಲಮ್ನೇರ್ ಟು 10 ಕಿಲೋಮೀಟ್ರ್ ಘಾಟು. ಹಾಂ, ಬಂದು ಸುಮಾರು ಒಂದು 50 ಅಡಿ ಮೇಲೆ ಇದ್ದಿದ್ದು ಹೈಟಲ್ಲಿ. ಹಾಂ, ರೋಡೆಲ್ಲ ಲೆವೆಲ್ ಮಾಡಿ ರೋಡ್ ಮಾಡಿದ್ದಾರೆ. ಹಾಂ, ಇವಾಗ
ಸ್ವಲ್ಪ ಒಂದೊಂದು ಅನುಕೂಲ ಆಗಿದೆ. ಇಲ್ಲಿಂದ ನಡ್ಕೊಂಬಂದರೆ ಏನಿಲ್ಲ, ಆ ಕಡೆ ಬೆಟ್ಟ ಈ ಕಡೆ ಬೆಟ್ಟ. ಇಲ್ಲಿ ಮಾತ್ರ ಒಂದು ಮನೆ ಇದೆ. ಈ ಮನೆಯಲ್ಲಿ ಸಂಸಾರ ಇತ್ತಂತ ಮುಂಚೆ, ಇವಾಗೇನೋ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲ. ಯಾರೋ ಇದ್ದಾರೆ ಆದರೂ ಗೊತ್ತಿದ್ದೀನಿ. ಎಲ್ಲ ಯಾರಿಲ್ಲ ಗುರು ಇಲ್ಲಿ ಮನೆಯಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ ಗೇಟು ಒಂದು ಇದು ಹಾಕಿದ್ದಾರೆ. ಏನಂದರೆ ಮೈನು ರಾತ್ರಿ ಹೊತ್ತಲ್ಲ, ಡೇಂಜರ್ ಸ್ಪಾಟು. ಅಲ್ಲಿ ಅದೋ 2-3 ಮನೆ ಥರ ಇದೆ ನೋಡಿ. ಯಾರಿರಲ್ಲ ಈ ಪ್ರದೇಶದಲ್ಲಿ. ಅಲ್ಲೊಂದು ಕೆರೆ ಇದೆ, ಕೆರೆನ ನದಿನ. ಅಲ್ಲಿ ನೋಡಿ ಆನೆಗಳು ಬರುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಮನೆ ಟೂರ್ ನೋಡ್ಸೋಣ ಇರಿ. ಬುಲೆಟ್ಗಳು, ಗಾಡಿಗಳು ಎಲ್ಲ ಇದೆ ನೋಡಿ ಗುರು. ಆದರೆ ಬಂದು ಹೋಗಿ ಮಾಡ್ತಾರೆ. ಯಾರೋ ಇದ್ದಂಗಿದ್ದಾರೆ. ನಾನೇನೋ ಅಲ್ಲಿಂದ ಅಂದ್ಕೊಂಡು ಟಿ.ವಿ ಎಲ್ಲ ಓಡ್ತಾ ಇದೆ. ಡಿಸ್ಟರ್ಬ್ ಮಾಡೋದು ಬೇಡ, ಪ್ರೈವಸಿ ಯಾಕೆ ಕಾಲ್ ಮಾಡೋದು. ಅವರು ಇರೋದ್ರಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ರೈಟ್ ಸೈಡಲ್ಲಿ ಹೋದರೆ ಮುಗಳಿ, ಅಲ್ಲೇ ಅಂತಷ್ಟೇ ಇರೋದು ಇವತ್ತು. ಆಲ್ಮೋಸ್ಟ್ ಜಾಸ್ತಿ ಬಂದುಬಿಟ್ಟಿದ್ದೀವಿ. ಸ್ವಲ್ಪ ದೂರ ಇದೆ, ನೋಡೋಣ. ಗ್ರೀನ್ ಬಿಲ್ಡಿಂಗ್ ಬಂದರು, ಅಲ್ಲಿ ಕಾಣಿಸ್ತು, ಇಲ್ಲಿ ಬಂದರೆ ಕಾಣಿಸ್ತಾ ಇಲ್ಲ. ಅಷ್ಟೇ ಗುರು, ಇಕ್ತೀನಿ. ಇದೊಂದು ಹೇಳಕ್ಕೆ ಮಾತ್ರ ಓಪನ್ ಮಾಡಿದೆ. ಯಪ್ಪ ನೋಡುಗರು, ಅಲ್ಲಿಂದ ಕಷ್ಟಪಟ್ಟು ನಡ್ಕೊಂಬಂದ. ನಾನು ಅಷ್ಟೇ ಅಂದ್ಕೊಂಡೆ. ಸೌಂಡ್ ಕೇಳಿಸ್ತಾ ಇದೆಯಾ? ಮಾಡಿಸ್ತೀನಿ ರೀ ಏನೋ ಅಂತ. ಕೊಟ್ಟಂಡ ಅರೋರ ವೇಲ್ ಮುರುಗನಕ್ಕೆ ಅರೋರ. ಈ ಥರ ಸೌಂಡ್ ಇದು ಕೇಳಿಬಿಟ್ರೆ ಗುರು ಮಸ್ತು. ಕಾವಡಿ ಎತ್ಕೊಂಡು ಹೋಗ್ತಾರೆ. ಕಾವಡಿ ನಮ್ಮ ಆಂಟಿ ಅವ್ರ ಮನೆಯಲ್ಲೂ ಹಿಂಗೆ ಎತ್ಕೊಂಡು ಹೋಗ್ತಾಯಿದ್ರು. ನಾವು ಹಿಂಗೆ ಡ್ಯಾನ್ಸ್ ಆಡ್ತಾಯಿದ್ದೀವಿ. ಎಲ್ಲಿ ಗುರು ಇವರು ಹೋಗ್ಬಿಟ್ಟವ್ರೆ. ಎಲ್ಲ ಹೋಗ್ಬೇಕು? ಅಯ್ಯಯ್ಯೋ, ಊರು ನೋಡಬೇಕು ಇವಾಗ. ಇಲ್ಲ ಎಲ್ಲ ಅಂದರು, ಎಲ್ಲಿ ಗ್ರೀನ್ ಕಲರ್ ಬಿಲ್ಡಿಂಗ್ ಅಂದರು. ಇದು ಗ್ರೀನ್ ಇದೆ, ಅಲ್ಲೂ ಗ್ರೀನ್ ಇದೆ. ಗಾಡಿ ಹುಡುಕ್ಬೇಕು, ಇಲ್ಲೆಲ್ಲ ಇರುತ್ತೆ, ಹುಡ್ಕೋಣ. ಅಲ್ಲಿಂದ ತುಂಬ ನಿಧಾನಕ್ಕೆ ನಡೆದೆ. ಇವರು ಕೂತ್ಕೋಣ ಅಂದರೆ ಬರ ಇಲ್ಲ ಅಂದರು. ಯಪ್ಪ ನೀವು ಹೋಗಿ ಅಂತ ನಾನು ನಿಧಾನ ಸ್ಲೋ ಆಗಿಬಿಟ್ಟೆ. ಇವಾಗ ಈ ಸೌಂಡ್ ಕೇಳಿದ ತಕ್ಷಣವೇ ಎಲ್ಲ ಕಾರಣ ಹೊಟ್ಟೋಯ್ತು. ಒಂದು ಸೆಕೆಂಡ್ ಎಲ್ಲ ಮರ್ತೋದೆ. ಡ್ಯಾನ್ಸ್ ಆಡಬೇಕು ಅನಿಸುತ್ತೆ. ಎಲ್ಲ ಇದೆ ನೋಡಿ ನಮ್ಮ ಗಾಡಿ. ಅಂದರೆ ಇದೇ ಸ್ಟೇ ಆಗೋ ಏರಿಯಾ. ಅದ ಊರು. ಅನುಷ್ಕಾ ನೋಡ್ಕೊರಿ ಹೆಂಗೆ ಮಾಡಿಬಿಟ್ಟವ್ರೆ. ಯಾವುದೋ ಊರೊಳಗಡೆ ಇದೀನಿ. ಮನೆ ಗುರು ಇದು. ಮನೆ ಯಾರ ಮನೆ? ನಾವು ಡ್ಯಾನ್ಸ್ ಆಡೋದಲ್ಲ ಅಲ್ಲಿ. ಆ ಸೌಂಡ್ ಕೇಳಿದ ತಕ್ಷಣ ಎಲ್ಲ ಮರ್ತೋಯ್ದೆ. ಒಂದು ಸೆಕೆಂಡು ನರಗುಲೆಲ್ಲ ಹಂಗೆ ಎದಲ್ತಾ ಇತ್ತು. ಡ್ಯಾನ್ಸ್ ಆಡಿದ್ರು ಅಂತ. ಓಹೋ ಇದೆ ಅಮ್ಮನು ಎಲ್ಲ ಇಕ್ಕಿದ್ದಾರೆ. ಚೌಟ್ರಿ ಥರ ಇದೊಂಥರ ಹಾಲು. ಆರಾಮಾಗಿ ಮಲ್ಕೊಬೋದು ಗುರು. ಫುಲ್ ಚಾರ್ಜಿಂಗ್ ಇಟ್ಕೊಂಡು ಫಸ್ಟ್ ಚಾರ್ಜರ್ ಎತ್ಕೊಂಡ್ಬರ್ತೀನಿ ನಾನು. ಇಲ್ಲಿದೆ ಎಕ್ಸ್ಟೆನ್ಷನ್ ಬಾಕ್ಸು, ಅದು ಹಾಕೋರೆ. ನೋಡು ಸ್ವಲ್ಪ ಲೇಟ್ ಆದ್ರೂ
ಊಟ ಅಂತೂ ಮಿಸ್ ಆಗಲ್ಲ. ಪುರಿ, ಹೆಸರುಬೇಳೆ, ಇನ್ನೇನೋ ಅನ್ನ ಸಾಂಬಾರೇನೋ ಇದ್ದಂಗಿದೆ. ಊಟ ಮಾತ್ರ ಸೂಪರಾಗಿ ಬೀಳುತ್ತೆ.